ಹಾಯ್ ಹೆಲೋ ನಮಸ್ಕಾರ ಸೋಲ್ಮೇಲೋ ಎಲ್ಲರಿಗೂ ನಾನು ನಿಮ್ಮ ಸಾತ್ವಿಕ್ ಕೃಷ್ಣನ್. ಹಾಗೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ನನ್ನ ಪ್ರಯಾಣ ಕವಲೇದುರ್ಗ ಕೋಟೆಗೆ ನನ್ನ ಸ್ನೇಹಿತರ ಜೊತೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸ್ವಲ್ಪ ಸಪೋರ್ಟ್ ಮಾಡಿ. ಹಾಗೆ ನಾನಿವಾಗ ಆಗುಂಬೆಲಿದ್ದೇನೆ. ಮಳೆಗಾಲದಲ್ಲಿ ನಮ್ಮ ಆಗುಂಬೆ ನೋಡೋದೇ ಒಂಥರ ಸ್ವರ್ಗ ನೋಡ್ದಂಗೆ. ಸೊ ನೀವು ಒಂದ್ಸಲ ಮಳೆಗಾಲದಲ್ಲಿ ವಿಸಿಟ್ ಹಾಕಲೇಬೇಕು. ಆ್ಯಂಡ್ 14 ತಿರುವುಗಳಿದೆ, ಸ್ವಲ್ಪ ಹುಷಾರಾಗಿ ಬರಬೇಕಾಗುತ್ತೆ. ಅಕ್ಕಪಕ್ಕ ಕೋತಿಗಳೆಲ್ಲ ಚೇಷ್ಟೆ ಮಾಡ್ತಾ ಇರುತ್ತೆ. ನಾವೇನು ಮಾಡ್ತೀವಿ ಅದು ಚೇಷ್ಟೆ ಮಾಡ್ತಾ ಇದ್ದೀವಿ ಅಂತ ನಾವು ಇನ್ನೂ ಓವರಾಗಿ ಮಾಡೋಕ್ಕೆ ಹೋಗ್ತೀವಿ. ಆವಾಗ ಏನಾಗುತ್ತೆ, ಅಟ್ಯಾಕ್ ಮಾಡುತ್ತೆ. ಕಾಮನ್ ಅದು. ಬಟ್ ನಮ್ಮ ಜನರಿಗೆ ಕಾಮನ್ ಸೆನ್ಸ್ ಇಲ್ಲ. ಮತ್ತು ಬೈಕೋಬೇಡಿ ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳಿದ್ದಕ್ಕೆ, ನನ್ನನ್ನು ಸೇರಿಸಿ ಹೇಳ್ತಾ ಇದ್ದೀನಿ. ಯಾಕೆ ಹೇಳಿದೆ ಅಂದರೆ, ಕೆಲವೊಬ್ಬರು ಕೋತಿಗಳನ್ನ ನೋಡಿ ಅದಕ್ಕೆ ತಿನ್ಸೋಕೆ ಹೋಗ್ತಾರೆ. ನಾನು ಹೇಳೋದೇನೆಂದರೆ, ನಿಮ್ಗೇನಾದರೂ ಅದಕ್ಕೆ ತಿನ್ನಿಸ್ಬೇಕು ಅಂತ ಅನಿಸಿದ್ರೆ ಪಕ್ಕದಲ್ಲಿ ಹೋಗಿ ಇಟ್ಬಿಡಿ. ಕ್ಯಾಮ್ರಾಗೋಸ್ಕರ ನಾವು ತಿನ್ಸೋಕೆ ಹೋದರೆ ಪಟಾರ್ ಅಂತ ಇಟ್ಬಿಡುತ್ತೆ. ಯಾಕಂದರೆ ಕೆಲವೊಬ್ರು ಇರ್ತಾರೆ, ಈ ಕಡೆಯಿಂದ ಕ್ಯಾಮ್ರಾ ಹಿಡ್ಕೊಂಡಿರ್ತಾರೆ, ಆ ಕಡೆಯಿಂದ ಕೋತಿಗೆ ತಿನ್ಸೋಕೆ ಹೋಗ್ತಾರೆ. ಕೋತಿ ತಿನ್ನಲ್ಲ. ಆವಾಗ ಏನು ಮಾಡ್ತೀರಾ, ಫೋರ್ಸ್ಫುಲಿ ತಿನ್ನು ಅಂತ ಬಾಯೊಳಗೆ ಫುಲ್ ಕೈ ಹಾಕಿ ತುರ್ಕೋಕೆ ಹೋಗ್ತೀರಾ. ಆವಾಗ ಅದು ಡಿಸ್ಟರ್ಬ್ ಆಗಿ ಪಟಾರ್ ಅಂತ ಕೊಡುತ್ತೆ. ಸೊ ಯಾಕೆ ರಿಸ್ಕು, ಬಿ ಸೇಫ್, ಹುಷಾರಾಗಿ ಬನ್ನಿ. ಅದಕ್ಕೋಸ್ಕರ ಕಾಮನ್ ಸೆನ್ಸ್ ಇಲ್ಲ ಅಂತ ಹೇಳಿದ್ದು ನಾನು. ಇವಾಗ ಅರ್ಥ ಆಗಿರಬೇಕು ಯಾರಿಗೆ, ಯಾಕೆ, ಯಾವ ವಿಷಯಕ್ಕೆ ಹೇಳಿದೆ ಅಂತ. ಹಾಗೆ ನಮ್ಮ ಆಗುಂಬೆಯ ಸನ್ಸೆಟ್ ವ್ಯೂ ಪಾಯಿಂಟಲ್ಲಿ ನಿಂತು ಸನ್ಸೆಟ್ ನೋಡೋದಂದ್ರೆ ಆಹಾ ಒಂಥರ ಮಜಾ. ಅದು ಒಂದ್ಸಲ ವಿಸಿಟ್ ಹಾಕಲೇಬೇಕು ನೀವು ಇಲ್ಲಿಗೆ. ಆಮೇಲೆ ನನಗೆ ಥ್ಯಾಂಕ್ಸ್ ಹೇಳಿ. ದೂರ ಫೋನಿಲ್ಲ, ನಾವೀಗ ಕವಲೇದುರ್ಗಕ್ಕೆ ಹೋಗೋದು. ಸೊ ಇಲ್ಲಿಂದ ನಮ್ಮ ಜರ್ನಿ ಕವಲೇದುರ್ಗ ಕೋಟೆ ಅಂತ. ಅಂದಹಾಗೆ ಆಗುಂಬೆ ನನಗೆ ಹೊಸದಲ್ಲ, ಯಾಕಂದರೆ ಚಿಕ್ಕ ವಯಸ್ಸಿಂದ ತುಂಬ ಸಾರಿ ನಾನು ಆಗುಂಬೆಗೆ ಬಂದಿದ್ದೇನೆ. ಆದರೆ ಇದೇ ಮೊದಲನೇ ಸಾರಿ ನಾನು ಮುಂಜಾನೆ ಬಂದಿರೋದು. ಪ್ರತಿ ಬಾರಿ ನಾನು ಇಲ್ಲಿನ ಸನ್ಸೆಟ್ ನೋಡೋಕ್ಕೆ ಸಂಜೆ ಬರ್ತಾಯಿದ್ದೆ. ನಾನು ಮಾತ್ರ ಅಲ್ಲ, ಹಲವಾರು ಜನ ಪ್ರವಾಸಿಗರು ಬೇರೆ ಬೇರೆ ಕಡೆಯಿಂದ ಇಲ್ಲಿನ ಸನ್ಸೆಟ್ ನೋಡೋಕ್ಕೆ ಬರ್ತಾರೆ. ಆ್ಯಂಡ್ ಇಲ್ಲಿನ ಸನ್ಸೆಟ್ ವ್ಯೂ ಪಾಯಿಂಟಲ್ಲಿ ನಿಂತು ನೀವು ಸನ್ಸೆಟ್ ನೋಡೋದಂದ್ರೇ ಆಹಾ ಒಂಥರ ಮಜಾ. ಅದು ನಾನಿವಾಗ ಹೇಳಿದ್ರೆ ನಿಮ್ಗೆ ಗೊತ್ತಾಗಲ್ಲ. ಒಂದ್ಸಲ ನೀವು ಇಲ್ಲಿಗೆ ಬರಲೇಬೇಕು, ಇಲ್ಲಿನ ಸನ್ಸೆಟ್ ವ್ಯೂ ಪಾಯಿಂಟಲ್ಲಿ ನಿಂತು ಸನ್ಸೆಟ್ ನೋಡಲೇಬೇಕು. ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ಆಮೇಲೆ ನೀವು ನನಗೆ ಥ್ಯಾಂಕ್ಸ್ ಹೇಳ್ತೀರಾ. ಯಾಕೆ ಹೇಳಿ, ಈ ಪ್ಲೇಸ್ನ ನಾನು ನಿಮಗೆ ಸಜೆಸ್ಟ್ ಮಾಡಿರೋದು. ಮತ್ತೊಂದೇನೆಂದರೆ, ನಾನು ಇವಾಗ ಈ ಥರ ಒಂದು ಪ್ಲೇಸಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡೋದೇ ನಿಲ್ಲಿಸಿಬಿಟ್ಟಿದ್ದೀನಿ. ಯಾಕೆ ಹೇಳಿ, ಯಾಕಂದರೆ ಪ್ರತಿ ಬಾರಿ ನಾನು ಒಂದು ಪ್ಲ್ಯಾನ್ ಮಾಡಿ ಇಟ್ಕೊಂಡಿರ್ತೀನಿ, ಲೈಕ್ ಈ ಥರ ಒಂದು ಪ್ಲೇಸಿಗೆ ಹೋಗಬೇಕು ಈ ದಿವಸ ಅಂತ. ಅದು ಪಕ್ಕಾ ಫ್ಲಾಪ್ ಆಗಿರುತ್ತೆ. ನಾನು ಯಾವುದೆಲ್ಲ ಪ್ಲ್ಯಾನ್ ಮಾಡಿದ್ದೀನಿ ಇಲ್ಲಿ ತನಕ ಅದೆಲ್ಲನೂ ಫ್ಲಾಪ್. ಅದಕ್ಕೋಸ್ಕರ ನಾನು ಪ್ಲ್ಯಾನ್ ಮಾಡೋದನ್ನೇ ನಿಲ್ಲಿಸಿಬಿಟ್ಟಿದ್ದೀನಿ. ಇವತ್ತೇನೋ ನಾನು ಅಚಾನಕ್ಕಾಗಿ ಹೊರಟೆ, ಇಲ್ಲಾಂದರೆ ಪಕ್ಕಾ ಫ್ಲಾಪ್ ಅನಿಸುತ್ತೆ. ಸೊ ನಾನು ಇಲ್ಲಿಗೆ ಬಂದಿದ್ದೇನೆ ಅಂತ ಅಂದರೆ ಇಲ್ಲಿಂದ ಸಂಪೂರ್ಣ ಮಾಹಿತಿಯನ್ನು ನಾನು ಕಲೆ ಹಾಕ್ತಾ ನಿಮ್ಮ ಮುಂದೆ ಇಡೋಕ್ಕೆ ಇಷ್ಟಪಡ್ತೀನಿ. ಸೊ ನಮ್ಮ ಕವಲೇದುರ್ಗದ ಜರ್ನಿ ಸ್ಟಾರ್ಟ್ ಮಾಡೋಣ, ಬನ್ನಿ. ಕೋಟೆಗೆ ಎಂಟ್ರಿ ಕೊಡ್ತಿದ್ದಾಗೆ ನಮಗೆ ಎಂಟ್ರಿ ಫೀಸ್ ಇರುತ್ತೆ. ಅಂದರೆ ಅದು ಖಾಲಿ ನಿಮ್ಮ ಗಾಡಿಗಳಿಗೆ ಮಾತ್ರ ಇರುತ್ತೆ. ನಮ್ಮ ಜೊತೆ ಒಟ್ಟು 3 ಗಾಡಿ ಇತ್ತು. ಸೊ ನಾವು 60 ರೂಪೀಸ್ ಪೇ ಮಾಡಿದ್ವಿ, ಅಂದರೆ ಒಂದು ಬೈಕ್ಗೆ 20 ರೂಪೀಸ್ ಥರ. ಆ್ಯಂಡ್ ಅವರು ಇನ್ನೊಂದು ಇನ್ಫಾರ್ಮೇಷನ್ ಏನು ಹೇಳಿದ್ರಂದರೆ, ನಮಗೆ ಕೋಟೆ ಒಳಗೆ ಹೋಗಲಿಕ್ಕೆ ಯಾವುದೇ ಪ್ರವೇಶ ಶುಲ್ಕ ಇಲ್ಲ ಅಂತ. ಸೊ ನಾವಲ್ಲಿ ಪೇ ಮಾಡಿ ಇಲ್ಲೇನು ಕಾಣಿಸ್ತಾ ಇದೆ ಈ ಬಂಡೆಕಲ್ಲು, ಇಲ್ಲಿ ನಮ್ಮ ಗಾಡಿಗಳನ್ನ ಪಾರ್ಕ್ ಮಾಡಿ ನೆಕ್ಸ್ಟ್ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಸೊ ಕೊನೆಗೂ ನಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಗ್ತಿದ್ದಂಗೆ ಹನಿ ಹನಿಯಾಗಿ ಮಳೆ, ತುಂತುರು ಮಳೆ ಸ್ಟಾರ್ಟ್ ಆಗುತ್ತೆ. ಅದ್ರ ಜೊತೆ ಈ
ಗದ್ದೆಗಳ ಮಧ್ಯೆ ನಾವು, ಅದ್ರ ಜೊತೆ ಮಳೆ, ತುಂಬ ಚೆಂದ ಫೀಲ್ ಆಗುತ್ತೆ. ಇದನ್ನೆಲ್ಲ ನೀವು ಎಕ್ಸ್ಪೀರಿಯೆನ್ಸ್ ಮಾಡಬೇಕಾದ್ರೆ ಮಳೆಗಾಲದಲ್ಲೇ ಬರಬೇಕು ಈ ಕಡೆ. ಬೆಳಿಗ್ಗೆ ಮುಂಚೆ ಬಿಸಿನೀರು ಕುಡ್ಕೊಂಡು ಬಂದಿತ್ತು. ಹಾಗೆ ಈಗ ಎಂತ ಇತ್ತಂಪೆ ಬಿಸ್ಕೆಟೇ ಸೈ. ಹೋಯ್ತೆ ಒಂದು ಬ್ರೀಡ್, ಅದು ಕರಡಿ ಅಲ್ಲಲ್ಲ, ಕರಡಿ ಹತ್ತದ ಹೇಳೋಕಿಲ್ಲ ಮಾರೆ. ಕಿವಿದಿಲ್ಲ ಸೊ ನಾವು ಬೆಳಿಗ್ಗೆ ಬೇಗ ಮನೆಯಿಂದ ಹೊರಟಿದ್ವಿ, ಅದಕ್ಕೋಸ್ಕರ ನಾವು ಏನೂ ತಿಂದಿರಲಿಲ್ಲ. ಸೊ ನಮ್ಮೆಲ್ಲರಿಗೂ ತುಂಬ ಹಸುವಾಗ್ತಾಯಿತ್ತು. ನಾವು ಆಗುಂಬೆ ದಾಟಿದ ಮೇಲೆ ಎಲ್ಲಿ ಹೋಟೆಲ್ ಸಿಗುತ್ತೆ ಅಂತ ತುಂಬ ಹುಡುಕ್ತಾ ಇದ್ವಿ, ಬಟ್ ನಮಗೆಲ್ಲೂ ಪ್ರಾಪರಾಗಿ ಹೋಟೆಲ್ ಸಿಗಲಿಲ್ಲ. ಕೊನೆಗೆ ಇಲ್ಲಿ ಸಿಕ್ತು, ಏನೋ ಪುಣ್ಯ ನಮ್ಮದು, ನಮಗೆ ಬಿಸ್ಕೆಟ್ ಹಾಗೆ ನಾವು ಮ್ಯಾಗಿ ತಗೊಂಡ್ವಿ. ಸೊ ಹಾಗೆ ನೆಕ್ಸ್ಟ್ ಜರ್ನಿಗೆ ಇದು ಹೆಲ್ಪ್ ಆಗುತ್ತೆ, ನಂಗೆ ಸ್ವಲ್ಪ ಬೂಸ್ಟ್ ಸಿಕ್ದಂಗೆ ಆಗುತ್ತೆ ಅಂತ ಹಾಗೆ ಒಂದು ಸ್ವಲ್ಪ ಟೀ ಕುಡ್ಕೊಂಡು ಅಲ್ಲೇ ನನ್ನ ಫ್ರೆಂಡ್ಸ್ ಜೊತೆ ಸ್ವಲ್ಪ ತಮಾಷೆ ಮಾಡಿಕೊಂಡು ಮಾತಾಡಿಕೊಂಡು ನೆಕ್ಸ್ಟ್ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಮಳೆಗಾಲದಲ್ಲಿ ಜರ್ನಿ ತುಂಬ ಸಖತ್ತಾಗಿರುತ್ತೆ, ಬಟ್ ತುಂಬ ಮಳೆ ಬಂದರೆ ಕಷ್ಟ ಆಗುತ್ತೆ. ಹಾಗೆ ಆ ಮಳೆ ಫೀಲ್ ಇಲ್ಲ ಅಂದರೂ ಬೋರ್ ಆಗಿಬಿಡುತ್ತೆ. ಬಟ್ ನಾವು ಹೋಗಿರೋ ಈ ಟೈಮ್ ತುಂಬ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ಮಳೆ ಇರಲಿಲ್ಲ, ಬಟ್ ತುಂಬ ಜಾರ್ತಾ ಇತ್ತು. ಸೊ ನೀವೇನಾದರೂ ಬರಬೇಕಾದ್ರೆ ಸ್ವಲ್ಪ ಹುಷಾರಾಗಿ ವಾಕ್ ಮಾಡ್ಕೊಂಡು ಹೋಗಬೇಕಾಗತ್ತೆ, ಸಿಕ್ಕಾಪಟ್ಟೆ ಜಾರತ್ತೆ. ಸೊ ಇನ್ನೂ ಸ್ವಲ್ಪ ಟೈಮ್ ಬಿಟ್ಟರೆ ತುಂಬ ಜಾರತ್ತೆ ಅಂತ ಅನ್ಕೋತೀನಿ ನಾನು. ನಿಜ ಹೇಳ್ತಾ ಇದ್ದೀನಿ, ತುಂಬ ಸಖತ್ತಾಗಿ ಫೀಲ್ ಆಗ್ತಿದೆ. ಯಾಕೆ ಗೊತ್ತಾ, ಮಳೆ ಬರ್ತಾ ಇದೆ, ಮಳೆ ಜೊತೆ ಯಾವ ಕಡೆ ನೋಡಿದ್ರೂ ಹಚ್ಚ ಹಸುರಾದ ಪ್ರಕೃತಿ, ಹಾಗೆ ಕಲ್ಲು ಬಂಡೆಗಳ ಮಧ್ಯೆ ನಾವು ಸಾಕ್ತಾ ಇರಬೇಕಾದ್ರೆ ಈ ಮಜಾನೇ ಬೇರೆ. ತೀರ್ಥಹಳ್ಳಿಲಿ ತುಂಬ ಫೇಮಸ್ ಅಂದರೆ ಕವಲೇದುರ್ಗ ಕೋಟೆ. ಈ ಕವಲೇದುರ್ಗ ಕೋಟೆಯು ತೀರ್ಥಹಳ್ಳಿ ತಾಲೂಕಿನ ಹಸಿರು ಸಿರಿಯಿಂದ ಸಮೃದ್ಧವಾದ ಮೋಹಕ ತಾಣ ಅಂತ ಕೂಡ ಕರೀತಾರೆ. ಹಾಗೆ ಇದು ತೀರ್ಥಹಳ್ಳಿಯಿಂದ 18 ಕಿಲೋಮೀಟರ್, ಹಾಗೆ ಶಿವಮೊಗ್ಗದಿಂದ 80 ಕಿಲೋಮೀಟರ್ ದೂರದಲ್ಲಿದೆ. ತೀರ್ಥಹಳ್ಳಿ ಸಾಲೂರು ಮಾರ್ಗವಾಗಿ ದಟ್ಟ ಕಾಡುಗಳಿಂದ ಕೂಡಿದ ಸಹ್ಯಾದ್ರಿ ಶ್ರೇಣಿ ಮಡಿಲಲ್ಲಿ ಸಾಗಿದಾಗ ಈ ದುರ್ಗ ಎದುರಾಗುತ್ತದೆ. ಇದೊಂದು ಪೌರಾಣಿಕ ಮತ್ತು ಐತಿಹಾಸಿಕ ಮಹತ್ವದ ಸುಂದರ ತಾಣ ಅಂತ ಹೇಳಲಾಗುತ್ತೆ. ಇದು 9ನೇ ಶತಮಾನದ ಕೋಟೆಯಾಗಿದ್ದು ಕೆಳದಿ ಸಂಸ್ಥಾನದ 4ನೇ ಮತ್ತು ಕೊನೆಯ ರಾಜಧಾನಿಯಾಗಿತ್ತು ಅಂತ ಹೇಳಲಾಗುತ್ತೆ. ಹಾಗೆ ಇದು ಕೆಳದಿ ಸಂಸ್ಥಾನದ ಅನೇಕ ಐತಿಹ್ಯ ಹಾಗೂ ಅಂದಿನ ವಾಸ್ತುಶಿಲ್ಪ ಆಗಿರ್ಬೋದು, ಅಂದಿನ ಕಾಲದ ಕಲೆಗೆ ಮತ್ತು ಸಂಸ್ಕೃತಿಗಳಿಗೆ ಈ ಕೋಟೆ ಇವತ್ತಿಗೂ ಸಾಕ್ಷಿಯಾಗಿ ನಿಲ್ಲುತ್ತದೆ. ಸ್ನೇಹಿತರೆ, ಇವಾಗ ನೀವು ಏನು ನೋಡ್ತಾ ಇದ್ದೀರಲ್ವಾ, ಇದು ಕೋಟೆಯ ಮೊದಲ ಎಂಟ್ರೆನ್ಸ್. ಮಲ್ಲವ ವಂಶದಲ್ಲಿ ಪ್ರಖ್ಯಾತರಾದವರೆಂದರೆ ಶಿವಪ್ಪ ನಾಯಕ, ರಾಣಿ ಚೆನ್ನಮ್ಮಾಜಿ ಮತ್ತು ರಾಣಿ ವೀರಮ್ಮಾಜಿ. ಛತ್ರಪತಿ ಶಿವಾಜಿ ಮಹಾರಾಜರ ಮಗನಾದ ರಾಜಾರಾಮನಿಗೆ ಆಶ್ರಯ ನೀಡಿದ್ದು ಕೂಡ ಕವಲೇದುರ್ಗ ಸಂಸ್ಥಾನ ಎಂಬುದು ಇತಿಹಾಸದ ಪುಟದಲ್ಲಿ ದಾಖಲಾಗಿದೆ. ಸ್ನೇಹಿತರೆ,
18ನೇ ಶತಮಾನದಲ್ಲಿ ಮೈಸೂರು ರಾಜ ಹೈದರ್ ಅಲಿ ಹಾಗೂ ಟಿಪ್ಪು ಸುಲ್ತಾನನ ದಾಳಿಗೆ ಗುರಿಯಾದ ಕವಲೆ ದುರ್ಗವು ಸಾಕಷ್ಟು ನಾಶವಾಯಿತು. ಈ ಕೋಟೆಯು 9ನೇ ಶತಮಾನದಲ್ಲಿ ನಿರ್ಮಿಸಲಾಗಿತ್ತು. ಹಾಗೆ 18ನೇ ಶತಮಾನದಲ್ಲಿ ಚಲುವರಂಗಪ್ಪ ಅವರಿಂದ ನವೀಕರಿಸಲ್ಪಟ್ಟಿತ್ತು ಅಂತ ಹೇಳಲಾಗುತ್ತೆ. ಹಾಗೆ ಇದು ವಿಜಯನಗರ ಅರಸರ ಸಾಮಂತರಾಗಿದ್ದು ಅದರ ಪತನದ ನಂತರ ಸ್ವತಂತ್ರರಾದ ಕೆಳದಿಯ ನಾಯಕರ ಭದ್ರಕೋಟೆಯಾಗಿತ್ತು. ಈ ಸ್ಥಳದಲ್ಲಿ ಮೈಲಾರೇಶ್ವರ ದೇವಸ್ಥಾನ ಇತ್ತು ಅಂತ ಹೇಳಲಾಗುತ್ತೆ. ಆದರೆ ಇವಾಗ ನಿಮಗೆ ಯಾವುದು ಕಾಣಲಿಕ್ಕೆ ಸಿಗೋದಿಲ್ಲ, ಕಂಪ್ಲೀಟಾಗಿ ಕೆಡು ಇಟ್ಟಿದ್ದಾರೆ. ಬರೀ ಅದರ ಮೆಟ್ಟಿಲುಗಳು ಮಾತ್ರ ನಿಮಗೆ ಕಾಣಸಿಗುತ್ತೆ. ಹಾಗೆ ಮುಂದೆ ಸಾಗುತ್ತಾ ನಮಗೆ 2ನೇ ಮಹಾದ್ವಾರ ಸಿಗುತ್ತೆ. 2ನೇ ಮಹಾದ್ವಾರದ ಎಂಟ್ರೆನ್ಸಲ್ಲಿ ಎಡಭಾಗದಲ್ಲಿ ನಮಗೆ ಒಂದು ಚಿಕ್ಕ ದಿಡ್ಡಿ ಬಾಗಿಲು ಅಂತ ಒಂದು ಸಿಗುತ್ತೆ. ಈ ದಿಡ್ಡಿ ಬಾಗಿಲು ಯಾಕೆ ಮಾಡಿರ್ತಾರೆ ಅಂದರೆ ಪ್ರತಿ ಸಲ ಮಹಾದ್ವಾರಗಳು ತೆರೆದಿರಲ್ಲ ಅಂತೆ. ಆ ಕಾರಣಕ್ಕಾಗಿ ಜನರ ಸಂಚಾರಕ್ಕಾಗಿ ಅಥವಾ ಇಲ್ಲಿ ಸೈನಿಕರ ಸಂಚಾರಕ್ಕಾಗಿ ದಿಡ್ಡಿ ಬಾಗಿಲು ಮಾಡಿರ್ತಾರೆ. ಅವರ ಸಂಚಾರಕ್ಕಾಗಿ ದಿಡ್ಡಿ ಬಾಗಿಲನ್ನು ಮಾಡಿರ್ತಾರೆ ಅಂತ ಹೇಳಲಾಗುತ್ತೆ. ಇದನ್ನು ಕಾವಲುಗಾರರ ಕೊಠಡಿ ಅಂತ ಕೂಡ ಕರೆಯಲಾಗುತ್ತಂತೆ. ಹನಿ ಹನಿಯಾಗಿ ಬೀಳುತ್ತಿರೋ ಮಳೆ ಒಂದು ಕಡೆ ಆದರೆ ಹಚ್ಚ ಹಸುರಾದ ಈ ಪ್ರಕೃತಿ ಹಾಗೆ ಬೃಹತ್ ಆಕಾರದ ಕೋಟೆ ಇದರ ಮಧ್ಯೆ ಸಾಗ್ತಾ ಇರಬೇಕಾದ್ರೆ ನನಗೆ ಕಾಣಿಸಿರೋದು ಒಂದು ಚಿಕ್ಕ ನಾಗನಕಲ್ಲು. ಅರೆ ಏನಿದು ನಾಗನಕಲ್ಲು ಅಂತ ಸುಮ್ಮನೆ ನೋಡ್ತಾ ನಿಂತೆ. ಅದಾಗಲೇ ನನ್ನ ಸ್ನೇಹಿತರು ನನಗೆ ಜೋರಾಗಿ ಕರೆದು ಅಲ್ಲಿ ನೋಡು ನಾಗತೀರ್ಥ ಅಂತ ಹೇಳಿದರು. ಏನಿದು ನಾಗತೀರ್ಥ, ಯಾಕೆ ಕರೀತಾ ಇದ್ದಾರೆ ಅಂತ ಸುಮ್ಮನೆ ಅದರತ್ತ ಹೆಜ್ಜೆ ಹಾಕಿದೆ. ನನಗಾಗ ಕಾಣಿಸಿರೋದು 7 ಹೆಡೆಯುಳ್ಳ ಸರಿಸುಮಾರು 6 ಅಡಿ ಎತ್ತರದ ಬೃಹತ್ ಆಕಾರದ ನೈಜ ಘಟಸರ್ಪದಂತೆ ನಿಂತಿರುವ ನಾಗನಕಲ್ಲು. ನನಗೊಂದ್ಸಲ ನೋಡಿ ಜುಮ್ ಅನಿಸ್ತು. ಅದರ ಹತ್ತಿರ ಹೋಗೋಕ್ಕೆ ಭಯಪಟ್ಟೆ. ಅದಾದಮೇಲೆ ನಿಧಾನಕ್ಕೆ ಹೋದೆ. ಸೊ ಅದರ ಕೆಳಗೆ ಕೂಡ ಕಣ್ಣಾಡಿಸಿದೆ. ಅಲ್ಲಿ ಸುಮಾರು ಚಿಕ್ಕ ಚಿಕ್ಕ ನಾಗ ಕಲ್ಲುಗಳು ಕೂಡ ನಿಮಗೆ ಕಾಣಸಿಗುತ್ತೆ. ಹಾಗೆ ಅದರ ಹಿಂದೆ ಕಣ್ಣಾಡಿಸಿದ್ರೆ ಹಚ್ಚ ಹಸುರಾದ ಪ್ರಕೃತಿಯ ನಡುವೆ ಹಾಯಾಗಿ ಮಲಗಿರೋ ಒಂದು ಸಣ್ಣ ಕೊಳ. ಈ ಕೊಳ ನೋಡ್ತಾ ಇದ್ರೆ ನಾನು ಇಲ್ಲೇ ಮಲಗಿಬಿಡ್ಬೇಕು ಅಂತ ಅನಿಸ್ತು. ಆದರೆ ಏನು ಮಾಡಲಿ, ಇದೆಲ್ಲ ಬಾಯಿ ಮಾತಲ್ಲಿ ಹೇಳ್ಬೋದು ಅಷ್ಟೇ. ಸೊ ಇಲ್ಲಿನ ಪ್ರಕೃತಿಯನ್ನು ಸವಿತಾ ನಮ್ಮ ಮುಂದಿನ ಹೆಜ್ಜೆಯತ್ತ ಕಾಲಿಟ್ವಿ. ಅದಾಗಲೇ 3ನೇ ಮಹಾದ್ವಾರ ಕೂಡ ನಮ್ಮನ್ನು ಬರಮಾಡಿಕೊಳ್ತು. ಹಾಗೆ 3ನೇ ಮಹಾದ್ವಾರದಲ್ಲೂ ಕೂಡ ಎಡಭಾಗದಲ್ಲಿ ದಿಡ್ಡಿ ಬಾಗಿಲಿದೆ. ಸ್ನೇಹಿತರೆ, 2ನೇ ಮಹಾದ್ವಾರದ ಎಡಭಾಗದಲ್ಲಿ ಕೂಡ ದಿಡ್ಡಿ ಬಾಗಿಲಿತ್ತು. 3ನೇ ಮಹಾದ್ವಾರದ ಎಡಭಾಗದಲ್ಲಿ ಕೂಡ ದಿಡ್ಡಿ ಬಾಗಿಲಿತ್ತು. ಹಾಗೆ ಇಲ್ಲಿನ 2 ಮತ್ತು 3ನೇ ಮಹಾದ್ವಾರದ ಸ್ಟ್ರಕ್ಚರ್ ಆಗಿರ್ಬೋದು, ಎಂಟ್ರೆನ್ಸ್ ಆಗಿರ್ಬೋದು, ಹಾಗೆ ಇಲ್ಲಿನ ವಾಸ್ತುಶಿಲ್ಪ ವಿನ್ಯಾಸಗಳು ಎಲ್ಲನೂ ಒಂದೇ ಥರ ನಮಗೆ ಕಾಣಸಿಗುತ್ತೆ. ಸೊ ನನ್ನ ಪ್ರಕಾರ ಇಲ್ಲಿ ನೀವು ಮಳೆಗಾಲದಲ್ಲಿ ಬರಬೇಕು. ಮಳೆಗಾಲದಲ್ಲಿ ಬಂದರೆ ಮಾತ್ರ ನಿಮಗೆ ಅಲ್ಲಿನ ಚಂದ ಸವಿಬೋದು ಅಂತಾರಲ್ಲ. ಸೊ ಹಾಗೆ ದೂರದಲ್ಲಿ ಕಾಣಿಸ್ತಾ ಇರೋದು 4ನೇ ಮಹಾದ್ವಾರ. ಹಾಗೆ ಮುಂದೆ ಸಾಗ್ತಾ ಹೋಗಬೇಕಾದ್ರೆ ನನಗೊಂದು ಮೆಟ್ಟಿಲಿನ ಮೇಲೆ ಸಿಂಹದ ಒಂದು ಮುಖ ಕಾಣಿಸ್ತಾ. ಇದು ಕಲ್ಲಿನಿಂದ ಕೆತ್ತಲ್ಪಟ್ಟಿರೋ ಒಂದು ಸಿಂಹದ ಆಕೃತಿ ಥರ ಕಾಣಿಸ್ತಾ ಇದೆ. ಸೊ ನನಗನ್ಸಿರೋ ಪ್ರಕಾರ ಇದು ಯಾವುದೋ ಒಂದು
ಕಲ್ಲಿನ ಕೆತ್ತನೆ ಒಂದು ಕಂಬದ್ದಾಗಿರ್ಬೋದು, ಇಲ್ಲ ಆಗಿನ ಕಾಲದ ದೇವಸ್ಥಾನದ ಗುಡಿ ಗೋಪುರಗಳ ಮೇಲೆ ಇದು ರಾರಾಜಿಸುತ್ತಿತ್ತು ಅಂತ ಅನಿಸುತ್ತೆ. ಆದರೆ ಪತನದ ನಂತರ ನೋಡಿ ಇದಕ್ಕೆ ಯಾವ ಪ್ಲೇಸ್ ಸಿಕ್ಕಿದೆ ಅಂತ. ಅದಕ್ಕೆ ಹೇಳೋದು ಯಾವುದು ಕೂಡ ಶಾಶ್ವತ ಅಲ್ಲ ಅಂತ. ಸೊ ಬನ್ನಿ ಮುಂದೆ ಯಾವ ಥರ ಇದೆ ಅಂತ ತೋರಿಸ್ಕೊಡ್ತೀನಿ. ನೀವಿಲ್ಲಿ ಗಮನಿಸ್ಬೋದು, ಈ ಹಿಂದೆ ನೋಡಿದ ಎಲ್ಲ ದಿಡ್ಡಿ ಬಾಗಿಲು ಕೂಡ ಎಡಭಾಗದಲ್ಲಿತ್ತು. ಆದರೆ 4ನೇ ಮಹಾದ್ವಾರದ ಬಳಿ ಇರುವ ದಿಡ್ಡಿ ಬಾಗಿಲು ಮಾತ್ರ ಬಲಭಾಗದಲ್ಲಿದೆ. ಇದರ ವಿಶೇಷತೆ ನನಗೆ ಯಾಕಂತ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಎಂಟ್ರಿ ಕೊಡ್ತಿದ್ದಾಗೆ ಜೈ ಆಂಜನೇಯ, ಯಾಕಂದರೆ ಒಂದು ಚಿಕ್ಕ ಆಂಜನೇಯ ಸ್ವಾಮಿಯ ಮೂರ್ತಿ ಕೂಡ ಇಲ್ಲಿ ನಮಗೆ ಕಾಣಿಸುತ್ತೆ. ಜೈ ಆಂಜನೇಯ, ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡಪ್ಪ, ನನಗೂ ಸೇರಿಸಿ. ದೂರದಲ್ಲಿ ಹಚ್ಚ ಹಸುರಾದ ಈ ಪ್ರಕೃತಿ ಮಡಿಲಲ್ಲಿ ಕಾಣಿಸ್ತಿರುವ ದೇವಸ್ಥಾನ ಕಾಶಿ ವಿಶ್ವನಾಥನ ದೇವಸ್ಥಾನ. ಈ ವ್ಯೂ ನೋಡಿ ಎಷ್ಟು ಸಖತ್ತಾಗಿದೆ ಅಂತ. ನಾವಿವಾಗ ಹಾದು ಬಂದಿರೋ ಆ ದಾರಿ ಯಾವ ಥರ ನಮಗೆ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ತನಕ ಬಂದಿದ್ದಕ್ಕೆ ಸಾರ್ಥಕ ಅನಿಸುತ್ತೆ. ಇಲ್ಲಿನ ವಿಶೇಷತೆ ಏನಂದರೆ, ಪ್ರತಿ ದೇವಸ್ಥಾನಗಳಿಗೂ ಕೂಡ ಒಂದೇ ಗರುಡಗಂಬ ಇರುತ್ತೆ. ಆದರೆ ಇಲ್ಲಿನ ದೇವಸ್ಥಾನಕ್ಕೆ 2 ಗರುಡಗಂಬ ಇದೆ. ಭಾರತದಲ್ಲಿ 2 ದೇವಸ್ಥಾನಗಳಿಗೆ ಮಾತ್ರ 2 ಗರುಡಗಂಬ. ಒಂದು ಕಾಶಿ ವಿಶ್ವನಾಥನ ದೇವಸ್ಥಾನ, ಇನ್ನೊಂದು ಕವಲೇದುರ್ಗದ ವಿಶ್ವನಾಥನ ದೇವಸ್ಥಾನ. ಹಾಗೆ ಇಲ್ಲಿನ ವಿಶೇಷತೆ ಏನಂದರೆ, ಇಲ್ಲಿ ಕಾಶಿಯಿಂದಲೇ ತಂದ ಅಮೃತಶಿಲೆಯಿಂದ ವಿಶ್ವನಾಥನನ್ನು ಕೆತ್ತಿ ಪ್ರತಿಷ್ಠಾಪನೆ ಮಾಡಲಾಗಿದೆ. ಈ ದೇವಸ್ಥಾನದ ಒಳಗೆ ಒಂದ್ಸಲ ನೀವು ಕಣ್ಣಾಡಿಸಿದ್ರೆ ಖಂಡಿತ ನೀವು ಸೋತೋಗ್ತೀರಾ. ಯಾವುದಕ್ಕಂದರೆ ಇಲ್ಲಿನ ವೈವಿಧ್ಯಮಯವಾದ ಆಗರ್ಭ ಶ್ರೀಮಂತದಿಂದ ಕೂಡಿದ ವಾಸ್ತುಶಿಲ್ಪ ಹಾಗೆ ಕಲೆಗೆ. ಯಾಕಂದರೆ ಇಲ್ಲಿನ ಪ್ರತಿಯೊಂದು ಕಲ್ಲು ಕೂಡ ಒಂದೊಂದು ಚರಿತ್ರೆ ಹೇಳ್ತಾ ಇದೆ ಅಂತ ನಿಮಗೆ ಇಲ್ಲಿ ಬಂದಾಗ ಖಂಡಿತ ಗೊತ್ತಾಗುತ್ತೆ. ಸೊ ನಾನು ಹೇಳೋದೇನೆಂದರೆ, ಸಾಧ್ಯ ಆದರೆ ಒಂದ್ಸಲ ನೀವು ಕವಲೇದುರ್ಗ ಕೋಟೆಗೆ ಬರಬೇಕು. ಅದು ಮಳೆಗಾಲದ ಪ್ರಾರಂಭದ ದಿನ ಇರುತ್ತಲ್ಲ, ಆ ಟೈಮಲ್ಲಿ ಬರಬೇಕು. ಅಂದರೆ ಬೇಸಿಗೆ ಟೈಮಲ್ಲಿ ಬಂದರೆ ನಿಮಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ವಾ ಅಂತ ಗೊತ್ತಿಲ್ಲ ನನಗೆ. ಬಟ್ ಮಳೆಗಾಲದ ಪ್ರಾರಂಭ, ಇವಾಗ ಮಳೆಗಾಲ ಸ್ಟಾರ್ಟ್ ಆಗುತ್ತಲ್ಲ, ಆ ಟೈಮಲ್ಲಿ ಬಂದು ನೋಡಬೇಕು. ಹನಿ ಹನಿಯಾಗಿ ಮಳೆ ಬೀಳ್ತಾ ಇರುತ್ತೆ. ಸೊ ಹಾಗೆ ಅದರ ಸುತ್ತ ನಾವು ನೋಡ್ತಾ ಇರಬೇಕಾದ್ರೆ ಅದೊಂಥರ ಚೆಂದ ಫೀಲ್ ಕೊಡುತ್ತೆ. ಸೊ ಅದಕ್ಕೋಸ್ಕರ ಮತ್ತು ಜಾಸ್ತಿ ಮಳೆ ಬರ್ತಾ ಇರಬೇಕಾದ್ರೆ ನೀವು ಬಂದರೆ ಜಾರು ಬೀಳ್ತೀರಾ. ಆವಾಗ ನಾವು ಯಾಕಪ್ಪ ಬಂದೆ ಅಂತ ನಮ್ಗೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಮಳೆಯ ಪ್ರಾರಂಭದ ದಿನಗಳಲ್ಲಿ ಬಂದು ನೋಡಿ ಅಷ್ಟೇ. ಹಾಗೆ ಈ ಕೆತ್ತನೆಯನ್ನು ನೀವು ಗಮನಿಸಿ. ಇಲ್ಲಿ ಕುದುರೆ ಸವಾರಿ ಮಾಡುತ್ತಿರುವ ಒಬ್ಬ ರಾಜಕುಮಾರ, ಅವನ ಕೈಯಲ್ಲಿ ಈಟಿ, ಹಾಗೆ ಅವನನ್ನು ಹಿಂಬಾಲಿಸುತ್ತಿರುವ ಒಬ್ಬ ಸೈನಿಕ. ಈ ತರಹ ಅನೇಕ ಕಲ್ಲಿನ ಪ್ರತಿಮೆಗಳು, ಅನೇಕ ಕಲ್ಲಿನ ವಾಸ್ತುಶಿಲ್ಪಗಳು ಈ ದೇವಸ್ಥಾನದ ಒಳಗೆ ನಮಗೆ ಕಾಣಸಿಗುತ್ತೆ. ದೂರದಲ್ಲಿ ಕಾಣಿಸ್ತಾ ಇರೋದು ವಿಶ್ವನಾಥನ ದೇವಸ್ಥಾನ. ಎಷ್ಟು ಚೆಂದ ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ದೂರದಲ್ಲಿ ಒಂದು ಬಂಡೆಕಲ್ಲು ಕಾಣಿಸ್ತಾ ಇರ್ಬೋದು, ಅದರ ಮೇಲೆ ಒಂದು ಗುಡಿ ಕಾಣಿಸ್ತಾ ಇರ್ಬೋದು. ಅದೇ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ ವೆಂಕಟಪ್ಪ ನಾಯಕನ ಸಮಯದಲ್ಲಿ ಆಗಿದ್ದು ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ಇಲ್ಲಿ ನಿಮಗೆ ಕಾಣಿಸ್ತಾ ಇರ್ಬೋದು, ಇದು ನೀರನ್ನು ಸಂಗ್ರಹ ಮಾಡುವ ಒಂದು ತೊಟ್ಟಿ ಥರ ಇದೆ. ಹಾಗೆ ಇದಕ್ಕೆ ಕೆಲವೊಬ್ರು ಹೇಳ್ತಿದ್ದಾರೆ ತುಪ್ಪ ಅಥವಾ ಎಣ್ಣೆ ಸಂಗ್ರಹ ಇದರಲ್ಲಿ ಮಾಡ್ತಾ ಇದ್ರು ಅಂತ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನನಗೆ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಾವು ಈ ಕಲ್ಲುಗಳ ಮೇಲೆ ಹಾದು ಹೋಗುತ್ತಿರೋ ದೇವಸ್ಥಾನ ಏನಂದರೆ ಲಕ್ಷ್ಮೀ ನರಸಿಂಹನ ದೇವಸ್ಥಾನಕ್ಕೆ. ಸಿಕ್ಕಾಪಟ್ಟೆ ಜಾರುತ್ತೆ. ನಾನು 2 ಸಲ ಬಿದ್ದೆ. ಆದರೆ ನನ್ನ ಫ್ರೆಂಡ್ಸಿಗೆ ನಾನು ಬುದ್ಧಿ ಹೇಳ್ತೀನಿ, ಹುಷಾರಾಗಿ ಹೋಗ್ರಪ್ಪ ಅಂತ. ಸೊ ಬನ್ನಿ ಯಾವ ಥರ ಇದೆ ಅಂತ ತೋರಿಸ್ಕೊಡ್ತೀನಿ. ಸಿಕ್ಕಾಪಟ್ಟೆ ಜಾರುತ್ತೆ. ಸೊ ತುಂಬ ಹುಷಾರಾಗಿ ಹೋಗಬೇಕಾಗತ್ತೆ. ಅದಕ್ಕೆ ಹೇಳಿರೋದು ಆವಾಗ ಮಳೆಗಾಲದ ಪ್ರಾರಂಭದಲ್ಲಿ ಬನ್ನಿ ಅಂತ. ನಾನು ಪ್ರಾರಂಭದಲ್ಲಿ ಬಂದರೂ ಇಷ್ಟೊಂದು ಜಾರುತ್ತೆ, ಇನ್ನು ಮಳೆ ಜಾಸ್ತಿ ಬಂದರೆ ತುಂಬ ಜಾರುತ್ತೆ ಅಂತ ಅನ್ಕೋತೀನಿ ನಾನು.
ಅಷ್ಟೆಲ್ಲ ಸರ್ಕಸ್ ಮಾಡಿಕೊಂಡು ಬಂಡೆಕಲ್ ಮೇಲೆ ಹತ್ತಿ ಇಳಿದು ಜಾರ್ಕೊಂಡು ಬಿದ್ಕೊಂಡು ಮಳೇಲಿ ನೆಲ್ಕೊಂಡು ಏನೇನೋ ಮಾಡಿಕೊಂಡು ಕೊನೆಗೆ ಈ ವ್ಯೂ ಏನು ಸಿಗುತ್ತಲ್ಲ, ಈ ಗಾಳಿ ಹಾಗೆ ಈ ಬೆಟ್ಟ ತುದಿ ಬಂದಾಗ ಸಿಗೋ ನೆಮ್ಮದಿ ಇದೆಯಲ್ಲ, ವಾವ್. ಕಾಶಿ ವಿಶ್ವನಾಥನ ದೇವಸ್ಥಾನ ಎಷ್ಟು ಚೆಂದ ಕಾಣಿಸ್ತಾ ಇದೆ ನೋಡಿ ಇಲ್ಲಿಂದ. ಸ್ನೇಹಿತರೆ, ಹಾಗೆ ಮುಂದೆ ಸಾಗ್ತಾ ನನಗೆ ಒಂದು ನಂದಿ ಸಿಗುತ್ತೆ. ಈ ನಂದಿ ಇಲ್ಲಿ ಯಾಕಿದೆ ಅಂತ ನನಗೆ ಗೊತ್ತೇ ಆಗಿಲ್ಲ. ಯಾಕಂದರೆ ನಂದಿ ಎಲ್ಲಿರುತ್ತೆ ಅಲ್ಲಿ ಶಿವಲಿಂಗ ಇರುತ್ತೆ. ಸೊ ಹಾಗೆ ಮುಂದೆ ಎಲ್ಲಾದರೂ ಇರುತ್ತಾ ಅಂತ ಅಂದ್ಕೊಂಡು ಹೋದೆ, ಅಲ್ಲೂ ಸಿಕ್ಕಿಲ್ಲ. ವಿಡಿಯೋದಲ್ಲಿ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನಿಮಗೆ ಇನ್ಫಾರ್ಮೇಷನ್ ಗೊತ್ತಿದ್ರೆ ತಿಳಿಸ್ಕೊಡಿ, ಯಾಕೆ ಈ ನಂದಿ ಇಲ್ಲಿದೆ, ಮುಂದೆ ಶಿವಲಿಂಗ ಇದೆಯಾ ಇಲ್ವಾ ಅಂತ. ಹಾಗೆ ಕೊನೆಗೂ ನಾವು ಕೊನೆಯ ಮಹಾದ್ವಾರನ ಪ್ರವೇಶ ಮಾಡ್ತೀವಿ. ಹಾಗೆ ಮೊದಲ ಭಾಗದಲ್ಲಿ ನಮಗೆ ಎಡ ಮತ್ತು ಬಲ ಭಾಗದಲ್ಲಿ 2 ಚಿಕ್ಕ ಚಿಕ್ಕ ತೊಟ್ಟಿ ಸಿಗುತ್ತೆ. ಸೊ ಕೆಲವೊಬ್ರು ಹೇಳ್ತಾರೆ ಇದನ್ನ ಕುದುರೆಗೆ ನೀರು ಸಂಗ್ರಹ ಮಾಡುವ ತೊಟ್ಟಿ ಅಂತ, ಕೆಲವೊಬ್ರು ಹೇಳ್ತಾರೆ ತುಪ್ಪ ಸಂಗ್ರಹ ಮಾಡುವ ತೊಟ್ಟಿ ಅಂತ. ಸೊ ಇದರ ಬಗ್ಗೆ ನನಗೆ ಸಂಪೂರ್ಣ ಮಾಹಿತಿ ಗೊತ್ತಿಲ್ಲ. ನಿಮ್ಗೇನಾದರೂ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಇವಾಗ ನೀವು ನೋಡ್ತಾ ಇರ್ಬೋದು, ವಿಶಾಲವಾದ ಅರಮನೆ ಇದು. ಆದರೆ ಬೇಸರದ ಸಂಗತಿ ಏನಂದರೆ ಇವಾಗ ನಮಗೆ ನೋಡ್ಲಿಕ್ಕೆ ಸಿಗೋದು ಬರೀ ಬಿದ್ದು ಹೋಗಿರೋ ಅರಮನೆ. ಈ ಕೋಟೆಯ ಅರಮನೆ ಒಳಗೆ ಎಲ್ಲನೂ ಇದೆ. ಅಂದರೆ ಉಗ್ರಾಣ, ದರ್ಬಾರ್ ಹಾಲ್ ಆಗಿರ್ಬೋದು, ಹಾಗೆ ಸ್ನಾನಗೃಹ ಮತ್ತು ಅಡುಗೆ ಮನೆ. ಈ ಕೋಟೆಗೆ ಯಾಕೆ ಕವಲೆದುರ್ಗ ಅಂತ ಹೆಸರು ಬಂತು ಅಂತ ಹೇಳಿದ್ರೆ, ಇಲ್ಲಿ ಹಲವಾರು ಕಪಿಲವರ್ಣದ ಅಂದರೆ ಕಂದು ಬಣ್ಣದ ದನ ಕರು ಬರ್ತಾ ಇತ್ತು. ಅದಕ್ಕೋಸ್ಕರ ಇಲ್ಲಿಗೆ ಕವಲೆದುರ್ಗ ಅಂತ ಹೆಸರು ಬಂತು ಅಂತ ಹೇಳಿ. ಬಿದ್ದಿರೋ ಬೃಹತ್ ಆಕಾರದ ಕಂಬನ ಯಾವ ಥರ ನಿಲ್ಸಿದ್ದಾರೆ ಅಂದರೆ, ಯಾವುದರ ಸಪೋರ್ಟಿಂದ ನಿಲ್ಸಿರಂದ್ರೆ, ಚಿಕ್ಕ ಒಂದು ಇಕ್ಕುಳಿ ಅಂದರೆ ಚಿಕ್ಕ ಕಬ್ಬಿಣದ ರಾಡ್ ಇಂದ ಇಷ್ಟು ದೊಡ್ಡ ಗಾತ್ರದ ಕಂಬನ ನಿಲ್ಸಿರ್ತಾರೆ. ಇಲ್ಲಿ ಎಲ್ಲಾನು ಸೇಮ್ ಅದೇ ಥರ ನಿಲ್ಸಿರ್ತಾರೆ. ಇದಕ್ಕೆ ಮೇಲೆ ಛಾವಣಿ ಇತ್ತಾ ಇಲ್ವ ಅಂತ ನನಗಂತೂ ಗೊತ್ತಿಲ್ಲ. ಆದರೆ ಈಗ ಆಕಾಶವೇ ಇದರ ದೊಡ್ಡ ಛಾವಣಿಯಾಗಿ ನಿಂತಿದೆ. ಸಂಗ್ರಹದ ಪ್ರಕಾರ ಇದು 2 ಎಕರೆಯ ವಿಶಾಲವಾದ ಅರಮನೆ ಅಂತ ಹೇಳಲಾಗತ್ತೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿನ ದಾಳಿಯ ನಂತರ ಕೆಲವೊಂದು ಕಂಬಗಳು ಮಾತ್ರ ನಮ್ಗೆ ಇವಾಗ ಕಾಣಸಿಗುತ್ತೆ. ಹಾಗೆ ಹಲವಾರು ಕಂಬಗಳು ಕಣ್ಮರೆಯಾಗಿದೆ. ಇಲ್ಲಿನ ದರ್ಬಾರ್ ಹಾಲ್ ಅಂದರೆ ತುಂಬ ವಿಶೇಷತೆ ನಮ್ಮ ಕನ್ನಡಿಗರಿಗೆ. ಯಾಕಂದರೆ 1762ರಲ್ಲಿ ಕೆಳದಿ ಚೆನ್ನಮ್ಮಳಿಗೆ ಇಲ್ಲಿನ ದರ್ಬಾರ್ ಹಾಲಲ್ಲಿ ಪಟ್ಟಾಭಿಷೇಕ ಆಗುತ್ತೆ. ಸ್ನೇಹಿತರೆ, ಹಾಗೆ ಧಾನ್ಯಗಳನ್ನು ಬೇಯಿಸೋಕೆ ಕಲ್ಲಿಂದನೇ ಮಾಡಲ್ಪಟ್ಟಿರೋ ಒಲೆ ಕೂಡ ಕಾಣಿಸುತ್ತೆ ಇಲ್ಲಿ. ಎಷ್ಟು ಚಂದ ಇತ್ತು ಈ ಅರಮನೆ ಮೊದಲಿನ ಕಾಲದಲ್ಲಿ ಅಂತ ಊಹಿಸ್ಕೊಳ್ಳಿಕ್ಕೆ ಕೂಡ ಆಗ್ತಾ ಇಲ್ಲ. ಸೊ ನಾನು ಏನು ಹೇಳೋದು ಅಂದರೆ, ನೆಕ್ಸ್ಟ್ ಇಲ್ಲಿ ಯಾರಾದರೂ ಬಂದರೆ ದಯವಿಟ್ಟು ಯಾರು ಇದನ್ನು ಕೆಡವಕ್ಕೆ ಹೋಗಬೇಡಿ, ಇನ್ನೂ ಇದನ್ನು ಕೆಡವಕ್ಕೆ ಹೋಗಬೇಡಿ. ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ಇದನ್ನು ಸ್ವಲ್ಪ ವರ್ಷಗಳ ಹಿಂದೆ ಪುನಃ ರೀಇನೋವೇಟ್ ಮಾಡಿದ್ದಾರೆ ಅಂತ ಹೇಳಲಾಗತ್ತೆ. ಆದರೆ ಅದಾದಮೇಲೆ ಮತ್ತೆ ಪುನಃ ಕಿಡಿಗೇಡಿಗಳು ಅಂದರೆ ಹಳೆ ಕಾಲದ ಕಿಡಿಗೇಡಿಗಳು ಅಲ್ಲ, ಈಗಿದ್ದ ಪ್ರವಾಸಿಗರು ಯಾರಿರ್ತಾರೆ ಸ್ವಲ್ಪ ಜನ ಬಂದು ಅದನ್ನು ಮತ್ತೆ ಪುನಃ ಕೆಡವಿ ಇಟ್ಟಿದ್ದಾರೆ. ಯಾಕೆ ಹೀಗೆ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಸೊ ದಯವಿಟ್ಟು ನನ್ನ ಒಪಿನಿಯನ್ ಏನಂದರೆ, ಹಳೆ ಕಾಲದನ್ನು ಉಳಿಸ್ಕೊಳ್ಬೇಕು. ದಯವಿಟ್ಟು ನೆಕ್ಸ್ಟ್ ಯಾರು ಬರ್ತಾರಲ್ಲ, ಇಲ್ಲಿನ ಅಂದ ಚಂದ ಸೌದು ಹಾಗೆ ಖುಷಿಪಟ್ಟು ಹೋಗಿ ಅಷ್ಟೇ, ಯಾರು ಹಾಳು ಮಾಡೋಕ್ಕೆ ಹೋಗಬೇಡಿ. ಮೊದಲಿನ ಕಾಲದಲ್ಲಿ ದಾಳಿ ಆಯಿತು ಎಲ್ಲ ಓಕೆ, ಆದರೆ ಇಲ್ಲಿ ಇನ್ನೂ ಕೆಲವೊಬ್ಬರು ಅವರೇ ಶಾಜಾನ್ ಮಮ್ತಾಜ್ ಅನ್ನೋ ಫೀಲಲ್ಲಿ ಸಿಕ್ಕ ಕಡೆ ಎಲ್ಲ ಗೀಚ್ ಹೋಗಿದ್ದಾರೆ. ಅದು ಯಾಕೆ ಹಂಗೆ ಮಾಡ್ತಾರೋ ಗೊತ್ತಾಗಲ್ಲ.
ಈ ಮರದ ತಪ್ಪಲಲ್ಲಿ ಕಾಣಿಸ್ತಾ ಇರೋದು ನಿಮಗೆ ರಾಣಿ ಕೊಳ. ಇದನ್ನು ಶ್ರೀಶಾಂತಗಂಗೆ ಅಂತ ಕೂಡ ಕರೀತಾರೆ. ಈ ಕೊಳ ಅಷ್ಟೇ ವಿಶಾಲವಾಗಿದ್ದು ಇಲ್ಲಿನ ನೀರು ಅಷ್ಟೇ ತಿಳಿಯಾಗಿ ಕಾಣಿಸುತ್ತೆ. ಇಲ್ಲಿ ಮೇಲ್ಗಡೆ ಹೋದರೆ ವ್ಯೂ ಪಾಯಿಂಟ್ ಕೂಡ ಇದೆ ಅಂತ ಹೇಳ್ತಾರೆ. ಮಳೆಯ ಕಾರಣದಿಂದ ಈಗ ಬಿಡ್ತಾ ಇಲ್ಲ, ಜನವರಿ ಮೇಲೆ ಅಲ್ಲಿ ಬಿಡ್ತಾರೆ ಅಂತ ಹೇಳಿದರು. ಸೊ ಒಂದ್ಸಲ ಜನವರಿ ನಂತರ ಇಲ್ಲಿ ಒಂದು ಆ ವ್ಯೂ ಪಾಯಿಂಟ್ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ಇದಾಗಿತ್ತು ನಾನು ಕಂಡಂತಹ ಕವಲೇದುರ್ಗ ಕೋಟೆ. ನಾನು ಏನೇನು ನೋಡಿದ್ದೀನಿ ಅದರ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದೀನಿ. ಹಾಗೆ ದಯವಿಟ್ಟು ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಪೋರ್ಟ್ ಮಾಡಿ. ಯಾಕಂದರೆ ನಿಮ್ಮ ಒಂದು ಸಪೋರ್ಟಿಂದ ನನಗೆ ಇನ್ನಷ್ಟು ಈ ಥರದ ವೀಡಿಯೋಗಳನ್ನು ಕಲೆ ಹಾಕಲು ಇನ್ನೂ ಸ್ಫೂರ್ತಿ ಆಗುತ್ತೆ. ಅದಕ್ಕೋಸ್ಕರ ಪ್ಲೀಸ್ ಡೂ ಸಪೋರ್ಟ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಮಾಡಿಲ್ಲ. ವಿಡಿಯೋ ಇಷ್ಟ ಆಗಿದರೆ ಸ್ವಲ್ಪ ಶೇರ್ ಮಾಡಿ. ಹಾಗೆ ಇನ್ನಷ್ಟು ಈ ಥರದ ಮತ್ತೊಂದು ವೀಡಿಯೋಗಳಲ್ಲಿ ನಿಮ್ಮನ್ನು ಸಿಗ್ತೀನಿ. ಅಲ್ಲಿ ತನಕ ಸೈನ್ ಔಟ್ ಆಗ್ತಾಯಿದ್ದೀನಿ. ನಾನು ನಿಮ್ಮ ಸಾತ್ವಿಕ್ ಕೃಷ್ಣನ್.